ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೇನೋ ಆಯಿತು, ಆದರೆ ಅವರ ರಾಜಕೀಯದ ಹೆಜ್ಜೆ ಗುರುತುಗಳು ಮಾತ್ರ ಬಹಳ ದೊಡ್ಡದಾಗಿ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕೂ 3 ದಿನ ಮುಂಚೆ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಹುಟ್ಟಿದಂತಹ ಸಿದ್ದರಾಮಯ್ಯನವರಿಗೆ ಯಾವುದೇ ರಾಜಕೀಯದ ಕನಸು ಇರಲಿಲ್ಲ. ವಕೀಲ ವೃತ್ತಿ ಮೂಲಕ ರಾಜಕೀಯಕ್ಕೆ ಬಂದಂಥವರು ದೊಡ್ಡದಾದಂತಹ ಒಂದು ಕೊಡುಗೆಗಳನ್ನು ತನ್ನ ರಾಜಕೀಯ ಜೀವನದಲ್ಲಿ ಕೊಟ್ಟು ಹೋಗಿದ್ದಾರೆ. ಸಿದ್ದರಾಮಯ್ಯನವರ ರಾಜಕೀಯದ ಹಾದಿಯನ್ನು ನೋಡಿದಾಗ 1947 ಆಗಸ್ಟ್ 12 ಸಿದ್ದರಾಮಯ್ಯನವರು ಇದನ್ನು ಹೇಳ್ತಾರೆ. ನನ್ನ ಎಕ್ಸಾಕ್ಟ್ ಹುಟ್ಟಿದ ದಿನಾಂಕ ಯಾವುದೊಂದು ಗೊತ್ತಿಲ್ಲ, ಅದನ್ನು ಮೇಷ್ಟ್ರುಗಳು ಬರ್ಕೊಂಡಿರೋ ದಿನವೇ ನನ್ನ ಹುಟ್ಟಿದ ದಿನ ಹೊರತು ಅದೇ ದಿವಸ ನಾನು ಹುಟ್ಟಿದ್ದೀನಿ ಅಂತೇಳಿ ಅಲ್ಲ ಅಂತೇಳಿ. ಆದರೆ ಮೇಷ್ಟ್ರುಗಳು ಬರ್ಕೊಂಡಿರೋ ಪ್ರಕಾರ ಅವರ ಮಾತಿನಲ್ಲಿ ಹೇಳಿದ್ರೆ ಅದು ಆಗಸ್ಟ್ 12 ಆಗುತ್ತೆ. 1978 ಮೈಸೂರಿನಲ್ಲಿ ವಕೀಲ ವೃತ್ತಿಯನ್ನು ಅವರು ಆರಂಭಿಸ್ತಾರೆ. ಹಾಗೆಯೇ ಆಗಲೇ ಅವರು ಅಲ್ಲಿಯ ತಾಲೂಕು ಬೋರ್ಡ್ನ ಮೆಂಬರ್ ಆಗ್ತಾರೆ 1978ರಲ್ಲಿ. ಮುಂದೆ 1983ರಲ್ಲಿ ಅವರು ಲೋಕದಳದಿಂದ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಸಿದ್ದರಾಮಯ್ಯನವರು. ಆ ಮೂಲಕವಾಗಿ ಶಾಸಕನಾಗಿ ಅವರ ಕೆಲಸ ಆರಂಭ ಆಗುತ್ತೆ. 83ರಲ್ಲಿ ಕನ್ನಡ ಕಾವಲು ಸಮಿತಿಯನ್ನು ಮೊದಲ ಬಾರಿಗೆ ರಚನೆ ಮಾಡುತ್ತೆ ಅವತ್ತಿನ ರಾಮಕೃಷ್ಣ ಹೆಗಡೆ ಸರ್ಕಾರ. ಅದರ ಪ್ರಥಮ ಅಧ್ಯಕ್ಷ ಅಂದಿನ ಶಾಸಕ ಸಿದ್ದರಾಮಯ್ಯ. 1985ರಲ್ಲಿ 2ನೇ ಬಾರಿ ಅಂದರೆ ಮಧ್ಯಂತರ ಚುನಾವಣೆ ಬರುತ್ತೆ, 2ನೇ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆಗ ಅವರನ್ನು ಮೊದಲ ಬಾರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾಗಿ ಹೆಗಡೆ ಅವರು ತಮ್ಮ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ. 1994ರಲ್ಲಿ ಜನತಾ ದಳ ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಅದಕ್ಕಿಂತ ಮುಂಚಿತವಾಗಿ ಜನತಾ ಪಕ್ಷ ಇತ್ತು. 1994ರಲ್ಲಿ ಜನತಾ ದಳ, ಆ ಜನತಾ ದಳದ ಸರ್ಕಾರದಲ್ಲಿ ಮೊದಲ ಬಾರಿಗೆ ಅವರು ಹಣಕಾಸು ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅವತ್ತು ಅವರು ದೇವೇಗೌಡರ ಸಂಪುಟದ ಸದಸ್ಯ, ದೇವೇಗೌಡರ ಹಣಕಾಸು ಸಚಿವ. 2004ರಲ್ಲಿ 2ನೇ ಬಾರಿಗೆ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ. ಆಗ ಅವರು JDSನಿಂದ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ, ಹಣಕಾಸು ಸಚಿವರಾಗಿಯೂ ಕೂಡ ಇರ್ತಾರೆ. ಆದರೆ 2005 ಆಗಸ್ಟ್ 5ನೇ ತಾರೀಕಿನಂದು ಅಹಿಂದದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ JDSನಿಂದ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ. JDSನ ಉಪಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರನ್ನ 2006 ಸೆಪ್ಟೆಂಬರ್ 2ನೇ ತಾರೀಕಿನಂದು ಕಾಂಗ್ರೆಸ್ಗೆ ಅವರು ಸೇರ್ಪಡೆ ಆಗ್ತಾರೆ. ನಂತರ 2006 ಡಿಸೆಂಬರ್ 7ನೇ ತಾರೀಕಿನಂದು ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಮುಂದೆ 2009ರಲ್ಲಿ ಪ್ರತಿಪಕ್ಷ ನಾಯಕ, 2013ರ ಮೇ 13ರಂದು ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 2023ರ ಮೇ 20ರಂದು 2ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. 2026 ಮೇ 28 ಅಂದರೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಹೀಗೆ ಸಿದ್ದರಾಮಯ್ಯನವರ ರಾಜಕೀಯದ ಆ ಅಧಿಕಾರ ರಾಜಕೀಯ ಅಂತ್ಯ ಆದಂತೆ ಕಾಣ್ತಾ ಇದೆ. ಯಾಕೆಂದರೆ ಅವರು ಹೇಳಿರೋ ಪ್ರಕಾರ ಮುಂದೆ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಿಲ್ಲ ಅಂತೇಳಿ. ಮಾಡಬಹುದು, ಮಾಡದೇ ಇರ್ಬೋದು, ಅದು ಅಂತಿಮವಾಗಿ ಅವರ ನಿರ್ಧಾರ. ಇನ್ನು ಸಿದ್ದರಾಮಯ್ಯನವರ ರಾಜೀನಾಮೆಗೂ ಮುಂಚಿತವಾಗಿ ವೇದಿಕೆ ಹದವಾಗಿದ್ದು ಕಾವೇರಿ ನಿವಾಸದಲ್ಲಿ. ಸಚಿವರುಗಳಿಗಾಗಿ ಸಿದ್ದರಾಮಯ್ಯನವರು ಉಪಹಾರ ಕೂಟವನ್ನು ಆಯೋಜನೆ ಮಾಡಿದರು. ಈ ವೇಳೆ ಕೆಲ ಪ್ರಸಂಗಗಳು ರಾಜಕಾರಣದ ಅಪರೂಪದ ಸನ್ನಿವೇಶಗಳಾಗಿ ಬದಲಾಗಿದ್ದವು. ಬೆಳಗ್ಗೆ 9 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಬ್ರೇಕ್ಫಾಸ್ಟ್ನಲ್ಲಿ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್, ಆಪ್ತ ಸಚಿವರುಗಳು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಈ ವೇಳೆ ಶಿವಕುಮಾರ್ ಅವರು ಬರ್ತಾ ಇದ್ದನ್ನೇ ಖುದ್ದು ಸಿದ್ದರಾಮಯ್ಯನವರು ಬರಮಾಡಿಕೊಂಡ್ರು. ಅಲ್ಲದೆ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಅವರ ಕಾಲು ಮುಟ್ಟಿ ಆಶೀರ್ವಾದವನ್ನು ಪಡ್ಕೊಂಡ್ರು. ಅದಾದ ನಂತರ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರನ್ನ ಅಪ್ಪಿಕೊಂಡ್ರು. ಇಬ್ಬರ ನಡುವಿನ ಅಪ್ಪುಗೆ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಒಂದು ಸ್ವಲ್ಪ ಮಟ್ಟಿಗೆ DCM ಕೂಡ ಭಾವುಕರಾದರು, CM ಕೂಡ ಗದ್ಗದಿತರಾದರು. DK ಶಿವಕುಮಾರ್ ಕಣ್ಣೀರು ಹಾಕಿದರು. ಏನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರುವಾಗ ಮಾಧ್ಯಮಗಳಿಗೆ ಯಾವುದೇ ರೀತಿಯಂಥ ಪ್ರವೇಶ ಇರಲಿಲ್ಲ. ಅದರ ಫೋಟೋಗಳು, ದೃಶ್ಯಗಳನ್ನು ಮಾತ್ರ ಅವರು ಏನು ಕೊಟ್ಟರು ಅಷ್ಟು ಹೊರತಾಗಿ ಮಾಧ್ಯಮಗಳಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಹೀಗಾಗಿ ಅಲ್ಲಿ ಬಹಳ ಮುಕ್ತವಾಗಿ ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅವರು ಸ್ಪಷ್ಟವಾಗಿ ತನ್ನ ರಾಜೀನಾಮೆ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆಯೇ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ, ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಕೊಟ್ಟಿದ್ದೇನೆ ನಾನು ಮಾತನ್ನು, ಹೈಕಮಾಂಡ್ ಹೇಳಿದಾಗ ನಾನು ಆ ನಿರ್ಧಾರಕ್ಕೆ ಬದ್ಧನಾಗಿರ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೇನೆ, ಅದನ್ನು ನಾನು ಉಳಿಸ್ಕೊಂಡಿದ್ದೇನೆ, ಆ ತೃಪ್ತಿ ನನಗೆ ಇದೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು 3 ವರ್ಷಗಳಲ್ಲಿ ನಾನು ಜನಮೆಚ್ಚುವ ಕೆಲಸಗಳನ್ನು ಮಾಡಿದ್ದೇನೆ ಅಂತ ವಿಶ್ವಾಸ ನನಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿತ್ತು. ಗ್ಯಾರಂಟಿಗಳಿಂದಾಗಿ ಖಂಡಿತವಾಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿರುವಂತಹ ವಿಶ್ವಾಸ. ಹಾಗೆಯೇ ಆ ಸಭೆಯಲ್ಲಿ ಭಾಳ ಮುಕ್ತವಾಗಿ ಅವರು ಹೇಳಿದ್ದಾರೆ. ಶಿವಕುಮಾರ್ ಅವರಿಗೆ ಶುಭಾಶಯವನ್ನು ಹೇಳ್ತೇನೆ, ಯಾಕಂದರೆ ಅವರು ಹೊಸದಾಗಿ ಮುಖ್ಯಮಂತ್ರಿಯಾಗಿ ನೇಮಕಗೊಳ್ತಾರೆ. ಅವ್ರಿಗೆ ಎಲ್ಲರ ಸಹಕಾರ ಕೂಡ ಇರುತ್ತೆ, ನನ್ನ ಸಹಕಾರ ಕೂಡ ಇರುತ್ತೆ, ನಿಮ್ಮ ಸಹಕಾರ ಕೂಡ ಇರಬೇಕು.
ಹೊಸ ಮುಖ್ಯಮಂತ್ರಿಗೆ ನೀವು ಕೂಡ ಸಹಕಾರ ಕೊಡಬೇಕು, ಪಕ್ಷದ ನಿರ್ಧಾರವನ್ನು ಎಲ್ಲರ ಜೊತೆ ಸೇರಿ ಪಾಲಿಸಬೇಕು ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಕಿವಿ ಮಾತುಗಳ ರೀತಿಯಲ್ಲಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಇಡೀ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರು ಪರವಶರಾದಂತೆ ಗೋಚರವಾಗ್ತಾ ಇತ್ತು. ರಾಜೀನಾಮೆಯ ಬಗ್ಗೆ ಸಿದ್ದರಾಮಯ್ಯವರು ಘೋಷಣೆ ಮಾಡ್ತಾ ಇದ್ದಂತೆ ಕೆಲ ಸಚಿವರುಗಳು ಗದ್ಗದಿತರಾದರು, ಕೆಲವರು ಕಣ್ಣೀರು ಹಾಕಿದ್ರು. ರಾಜೀನಾಮೆಯ ಬಗ್ಗೆ ಪರಿಶೀಲಿಸಿ ಅಂತ ಕೇಳಿಕೊಂಡ್ರು. ಆದರೆ ಸಿದ್ದರಾಮಯ್ಯ ಎಲ್ಲರನ್ನೂ ಕೂಡ ಮೌನವಾಗಿಯೇ ಸಂತಾಯಿಸಿದರು. ಏನಾರು ಮಾತಾಡಿ ಸರ್, ಸರ್ ಮಾತಾಡಿ ಸರ್, ದಯವಿಟ್ಟು ಸರ್ ಮಾತಾಡಿ ಸರ್, ಬಿಡಿ ಸರ್. CM Siddaramaiah said we will make DK Shivakumar the new CM. DK Shivakumar ಮುಂದಿನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಎಲ್ಲ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಿದ್ರು. ಅವರ ಸಹಕಾರ